ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋದ ತಮ್ಮನೇಲಿ ನೋಡಿ ನಿಮಗೆ ಅರ್ಥ ಆಗಿದೆ. ಇವತ್ತು ನಾವು ಯಾವ ಒಂದು ನಾಣ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಸೊ ಇದರಲ್ಲಿ ಮೇಲೆ ನೀವು ನೋಡಬಹುದು, ಡೆವಲಪ್ಮೆಂಟ್ ಓರಿಯೆಂಟೆಡ್ ಕಾಯಿನ್ ಸೆಟ್ 1976. ಸೊ ಕೆಳಗಡೆ ಇಂಡಿಯನ್ ಗವರ್ಮೆಂಟ್ ಬಾಂಬೆ ಅಂತ ಬರೆದಿರುವಂತದ್ದು. ಸೊ ರಿಪಬ್ಲಿಕ್ ಆಫ್ ಇಂಡಿಯಾ ಇಂದ ಲಾಂಚ್ ಆಗಿರುವಂತದ್ದು. ಕವರ್ ತುಂಬಾ ಹಳೆಯದಾಗಿದೆ. ಇರಲಿ, UNC ಸೆಟ್ ತುಂಬಾ ಹಳೆಯದಾಗಿರೋದ್ರಿಂದ ಬಟ್ ನಾಣ್ಯಗಳೆಲ್ಲ ತುಂಬಾ ಹೊಸದಾಗಿ ಇರುವಂತದ್ದು. ಸೊ ಇವನ್ನ ಕವರ್ ಅನ್ನು ಸಪರೇಟ್ ಸೈಡ್ಗೆ ಇಡ್ತಾ ಇದ್ದೀನಿ. ಸೊ ಇದರ ಮೇಲೆ ಈ ಒಂದು ನಾಣ್ಯದ ಡೀಟೇಲ್ಸ್ ಗಳನ್ನ ಬರೆದಿರುವಂತದ್ದು. ಇದರಲ್ಲಿ 2 ನಾಣ್ಯಗಳು ನಿಮಗೆ ಬರುವಂತದ್ದು. ಸೊ ಮೊದಲನೇದಾಗಿ ನಾನು ನಿಮ್ಗೆ ನಾಣ್ಯಗಳನ್ನ ಓಪನ್ ಮಾಡಿ ತೋರಿಸ್ತೇನೆ. 10 ರೂಪಾಯಿನ ಒಂದು ನಾಣ್ಯ, ಅದೇ ರೀತಿ 50 ರೂಪಾಯಿನ ಮತ್ತೊಂದು ನಾಣ್ಯ. ಎರಡು ಕೂಡ ಸಿಲ್ವರ್ ನಾಣ್ಯಗಳು. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವಾಗ. ಮೊದಲನೇದಾಗಿ 10 ರೂಪಾಯಿ ನಾಣ್ಯ. ಸೊ ನೀವು ನಾಣ್ಯವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದು ಯುಟಿಲಿಟಿ ಪೋಲ್ ಇರುವಂತದ್ದು, ಅದೇ ರೀತಿ ಟ್ರ್ಯಾಕ್ಟರ್ ಇರುವಂತದ್ದು. ಸೊ ಹಲವಾರು ಡೆವಲಪ್ಮೆಂಟಲ್ ಸ್ಟ್ರಕ್ಚರ್ಸ್ ಗಳು ಇಲ್ಲಿ ಹೊಂದಿರುವಂತದ್ದು. ಸೊ ಈ ಒಂದು ಫುಡ್ ಅಂಡ್ ವರ್ಕ್ ಈ ಒಂದು ನಾಣ್ಯದ ಥೀಮ್ ಆಗಿತ್ತು. ಸೊ ಹಿಂದೆ 1973 ಗ್ರೋಮೂರ್ ಫುಡ್ ಆದರೆ ಈಗ ಫುಡ್ ಮತ್ತೆ ವರ್ಕ್ ಎರಡೂ ಆಗ್ಬೇಕು, ವರ್ಕ್ ಫಾರ್ ಆಲ್, ಎಲ್ಲರಿಗೂ ಜಾಬ್ ಸಿಗ್ಬೇಕು ಅನ್ನೋ ಒಂದು ಕಂಡೀಷನ್ ಅಲ್ಲಿ ಆ ಒಂದು ಥೀಮ್ ನ ಇಟ್ಕೊಂಡು ಮೇನ್ ಆಗಿ ಈ 2 ನಾಣ್ಯಗಳನ್ನ ರಿಲೀಸ್ ಮಾಡಿರುವಂತದ್ದು. ಸೊ 50 ರೂಪಾಯಿ ಮತ್ತೆ 10 ರೂಪಾಯಿ ಎರಡೂ ಕೂಡ ಒಂದೇ ರೀತಿಯ ಅಬ್ಸರ್ವ್ ಮತ್ತೆ ರಿವರ್ಸ್ ಗಳನ್ನ ಹೊಂದಿರುವಂತದ್ದು. ಅದೇ ಅದರ ಎರಡು ಡಿಫ್ರೆನ್ಸ್ ಏನಂದ್ರೆ 50 ರೂಪಾಯಿದು ಸ್ವಲ್ಪ ದೊಡ್ಡದಾಗಿರುವಂತದ್ದು ನೋಡಬಹುದು. ಅದೇ ರೀತಿ 10 ರೂಪಾಯಿದು ಸ್ವಲ್ಪ ಚಿಕ್ಕದಾಗಿರುವಂತದ್ದು. ಸುತ್ತಳತೆಯಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಒಂದೊಂದು ನಾಣ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ 10 ರೂಪಾಯಿನ ಈ ಒಂದು ನಾಣ್ಯ. ಈ ಒಂದು ನಾಣ್ಯ 39 mm ಅಷ್ಟು ಡಯಾಮೀಟರ್ ಹೊಂದಿರುವಂತದ್ದು. ಅದೇ ರೀತಿ 180 ಸೆರೇಷನ್ಸ್ ಹೊಂದಿರುವಂತದ್ದು. ಸೊ ಸೆರೇಷನ್ಸ್ ಇದೆ ಅಂದ್ರೆ ಏನರ್ಥ? ಇದಕ್ಕೆ ಸೆಕ್ಯೂರಿಟಿ ಎಡ್ಜಸ್ ಇದೆ ಅಂತ ಅರ್ಥ. ಮತ್ತೆ ಈ ಒಂದು ನಾಣ್ಯ 25 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿದ್ರೆ ಇದರಲ್ಲಿ 75% ಅಷ್ಟು ಕಾಪರ್ ಅನ್ನು ಹೊಂದಿರುವಂತದ್ದು, ಮತ್ತೆ 25% ಅಷ್ಟು ನಿಕ್ಕಲ್ ಇರುವಂತದ್ದು. ಸೊ ಇದರಲ್ಲಿ ಯಾವುದೇ ರೀತಿಯ ಬೆಳ್ಳಿ ಇಲ್ಲ. ಮತ್ತೆ ಈ ಒಂದು ನಾಣ್ಯ ಏನಿದೆ 50 ರೂಪೀಸ್ನ ಈ ಒಂದು ನಾಣ್ಯ ಸುಮಾರು 35 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿದ್ರೆ, 44 mm ಅಷ್ಟು ಡಯಾಮೀಟರ್ ಹೊಂದಿದ್ರೆ, ಅದೇ ರೀತಿ ಸೆರೇಷನ್ಸ್ ಏನು ಸೆಕ್ಯೂರಿಟಿ ಎಡ್ಜಸ್ ನ ಸೆರೇಷನ್ಸ್ 200 ನಂಬರ್ ಅಷ್ಟು ಇರುವಂತದ್ದು, 200 ಸೆರೇಷನ್ಸ್. ಈ ಒಂದು ನಾಣ್ಯ 50% ಸಿಲ್ವರ್ ನಿಂದ ಮಾಡಿರುವಂತದ್ದು, ಉಳಿದಂತೆ 40% ಕಾಪರ್, 5% ನಿಕ್ಕಲ್ ಮತ್ತೆ 5% ಜಿಂಕ್. ಸೊ ಈ ಒಂದು ನಾಣ್ಯ ಕೂಡ ಅದೇ ರೀತಿಯ ಎಲ್ಲ ಸ್ಟ್ರಕ್ಚರ್, ಯುಟಿಲಿಟಿ ಪೋಲ್ ಇರುವಂತದ್ದು, ಅದೇ ರೀತಿ ಕೆಲವೊಂದು ಬಿಲ್ಡಿಂಗ್ ಸ್ಟ್ರಕ್ಚರ್ ಇರುವಂತದ್ದು, ಟ್ರ್ಯಾಕ್ಟರ್ ನಮ್ಮ ರೈತರ ಒಂದು ಸಿಂಬಲ್ ಆ ಟ್ರ್ಯಾಕ್ಟರ್ ಕೂಡ ಇರುವಂತದ್ದು. ಇದರಲ್ಲೂ ಕೂಡ ಫುಡ್ ಅಂಡ್ ವರ್ಕ್ ಫಾರ್ ಆಲ್ ಅಂತ ಬರ್ತಿರುವಂತದ್ದು 1976 ನ ಮುಂಬೈ ಮಿಂಟ್ ನ ಈ ಒಂದು ನಾಣ್ಯ. ಸೊ ಇದು ಕೂಡ ಕೇವಲ ಮುಂಬೈ ಮಿಂಟ್ ಇಂದ ಮಾತ್ರ ರಿಲೀಸ್ ಆಗಿರುವಂತದ್ದು. ಮುಂಬೈ ಮಿಂಟ್ ನ ಪ್ರೂಫ್ ಸೆಟ್ ಗಳು ಸ್ವಲ್ಪ ವ್ಯಾಲ್ಯೂ ಇರುವಂತದ್ದು, 5,000 ಇಂದ 6,000, 7,000 ಇಲ್ಲಿಂದ ಶುರುವಾಗಿ 2 ನಾಣ್ಯಗಳಿದ್ರೆ 10,000 ರೂಪಾಯಿವರೆಗೂ ಇರುವಂತದ್ದು ಇದರ ವ್ಯಾಲ್ಯೂ. ಉಳಿದಂತೆ ಒಂದೇ ನಾಣ್ಯ ಇತ್ತು ಅಂದ್ರೆ 10 ರೂಪಾಯಿದು ಅಥವಾ 50 ರೂಪಾಯಿದು ಒಂದೇ ನಾಣ್ಯ ಇತ್ತು ಅಂದ್ರೆ 5,000 ಇಂದ 6,000 ರೂಪಾಯಿಗೆ ಇದರ ಬೆಲೆ ಇರುವಂತದ್ದು. ಕಾಪರ್ ನಿಕ್ಕಲ್ ನ ಒಂದೇ ಒಂದು ನಾಣ್ಯ ಇತ್ತು ಅಂದ್ರೆ ಸುಮಾರು 1,500 ರೂಪಾಯಿಗೆ ಅಷ್ಟೇ ಇದರ ಬೆಲೆ ಇರುವಂತದ್ದು. ಮತ್ತೆ ಉಳಿದಂತೆ ಇದು ನಮ್ಮ ಹತ್ರ ಏನಿದೆ, ನನ್ನ ಹತ್ರ ಇರುವಂತಹ ಈ 2 ನಾಣ್ಯಗಳು ಮುಂಬೈ ಮಿಂಟ್ ನ ಮಾರ್ಕ್ಗಳು. ಎಂ ಅಂತ ಇಲ್ಲ, ಸಾರಿ, ಡೈಮಂಡ್ ಶೇಪ್ ಇರುವಂತದ್ದು. ಬಿ ಅಂತ ಇತ್ತು ಅಂದ್ರೆ ಬಾಂಬೆ ಮಿಂಟ್ ನ ಮಾರ್ಕ್ ಆಗಿದ್ರೆ ಅದು ತುಂಬಾ ಒಂದು ಏನಿಲ್ಲ ಒಂದು UNC ಸೆಟ್ಗೆ 20,000 ರೂಪಾಯಿ ಅಷ್ಟು ಬೆಲೆ ಇರ್ತಾ ಇತ್ತು. ಸೊ ಈಗ ಈ ಒಂದು UNC ಸೆಟ್ ನ ಬೆಲೆ ಒಂದು ಅಪ್ರಾಕ್ಸಿಮೇಟ್ಲಿ 10,000 ರೂಪಾಯಿ ಅಂತ ಇಟ್ಕೊಳ್ಳಿ. ಎಕ್ಸಾಕ್ಟ್ಲಿ ಹೇಳಕ್ಕೆ ನನ್ನ ಹತ್ರ ಯಾವುದೇ ಪ್ರೂಫ್ ಇಲ್ಲ, ಪ್ರೂಫ್ ನಿಮ್ಗೆ ತೋರ್ಸಕ್ಕೆ 10,000 ರೂಪಾಯಿ ಇರ್ಬೋದು, 10,000 ರೂಪಾಯಿನ ಆಸುಪಾಸು. ಸೊ ಇದನ್ನು ನಾನು ಒಂದು ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಕೊಂಡಿರುವಂತದ್ದು. ನಮ್ಮ ರಾಜ್ಯ ಅಲ್ಲ, ಹೊರ ರಾಜ್ಯದಲ್ಲಿ ನಡೆದಂತಹ ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ನಾನು ಅಫಿಲಿಯೇಟೆಡ್ ಡೀಲರ್ ಹತ್ರ ಕೊಂಡುಕೊಂಡಿರುವಂತದ್ದು. ಮತ್ತೆ ಈ ಒಂದು ಬಿ ಮಿಂಟ್ ಮಾರ್ಕ್ ನಾನು ಆವಾಗಲೇ ಏನ್ ಹೇಳಿದೆ, 1970 ಕಡೆ ಬಿ ಅಂತ ಪ್ರೂಫ್ ಸೆಟ್ ಗಳಲ್ಲಿ ಏನ್ ಬಂತ, ಬಾಂಬೆ ಮಿಂಟ್ ನ ಮಾರ್ಕ್ ಬಿ ಅಂತ ಇತ್ತು ಅಂತ ಅನ್ಕೊಳ್ಳಿ. ಅದು ನಿಮ್ಮ ಹತ್ರ ನಿಮಗೆ ಏನಾದ್ರು ಕಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಈ ಸಾಮಾನ್ಯ ಸರ್ಕ್ಯುಲೇಷನ್ ಯಾವ ನಾಣ್ಯಗಳು ಬಂದಿಲ್ಲ,
ನೀವು ಕಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ 20,000 ರೂಪಾಯಿಗಿಂತ ಜಾಸ್ತಿ ಇರುವಂತದ್ದು 2 ನಾಣ್ಯಗಳಿಗೆ. ಸೊ ಇದಾಗಿತ್ತು ಈ ಒಂದು ಡೆವಲಪ್ಮೆಂಟ್ ಸೀರೀಸ್ ನ ಒಂದು ನಾಣ್ಯದ ವಿಶೇಷತೆ. ಫುಡ್ ಮತ್ತೆ ವರ್ಕ್ ಫಾರ್ ಆಲ್ ಅನ್ನೋದು ಈ ಒಂದು ನಾಣ್ಯಗಳ ಥೀಮ್ ಆಗಿತ್ತು. ಸೊ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಮತ್ತೆ ವಿಡಿಯೋನ ಇಷ್ಟ ಆದರೆ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.